ಯಶೋ, ನನ್ನ ಸೊಸೆ ಕೈ ರುಚಿ ತಿನ್ನಬೇಕು ಅಂತ ಆಸೆಯಿಂದ ಬಂದು ಕೂತ್ಕೊಂಡಿದ್ದೀನಿ. ಮಗಳೇ, ಏನು ಸ್ಪೆಷಲ್ ಇವತ್ತು ನಿಂದು? ಮಾವ, ನಾನು ಅಡುಗೆ ಮಾಡೋ ಸ್ಪೆಷಲ್ಲು ನೀರು ದೋಸೆ ಇದೆ, ಆಮೇಲೆ ಒಚ್ಚ ಹೊಗೆ ಇದೆ, ಕೊಟ್ಟೆ ಕಡುಬಿದೆ, ಅಡೇ, ಉಪ್ಪಿಟ್ಟಿದೆ, ಕೇಸರಿ ಬಾತಿದೆ. ವಾವ್, ಫ್ಯಾಂಟಾಸ್ಟಿಕ್. ದೊಡ್ಡಮ್ಮ, ನೀನು ಯಾಕೆ ಅಲ್ಲಿ ನಿಂತ್ಕೊಂಡಿದ್ಯಾ? ಹೊಸ ಮದುವೆ ಹೆಣ್ತರ ಕುತ್ಕೋ, ತಿಂಡಿ ಮಾಡು. ನಾನು ಈಗ ತಾನೇ ಎರಡು ಲೋಟ ಜ್ಯೂಸ್ ಕುಡಿದು ಹೊಟ್ಟೆ ಎಲ್ಲ ಗೊಳಗೊಳ ಅಂತ ಇದೆ. ಅದ್ರ ಜೊತೆಲಿ ಈಗ ತಿಂಡಿ ತಿಂದರೆ ಗ್ಯಾಸ್ ಆಗಿಬಿಡುತ್ತೆ. ನಾನು ಆಮೇಲೆ ತಿಂತೀನಿ. ಹಾಂ, ಆಯ್ತು. ಸೋಲು ಹೆಂಗೂ ಇರುತ್ತಾ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಏಯ್, ಸೋಲು ಕೊಡೋ ಮಗನೇ ಅಲ್ಲ ನಾನು. ದಂಡಿಗೆ ಎದ್ರಲಿಲ್ಲ, ದಾಡಿಗೆ ಎದ್ರಲಿಲ್ಲ. ನೋಡ್ತಾರ ಗಾಡಿಗೆ ಯಾಕೋ ಸ್ಟಾರ್ಟಿಂಗ್ ಕ್ಲಬ್ಬಲ್ಲಿ ಅನಿಸುತ್ತೆ, ಮುಂದೆ ಹೋಗುತ್ತೆ ಹಿಂದೆ ಬರುತ್ತೆ, ಮುಂದೆ ಹೋಗುತ್ತೆ ಹಿಂದೆ ಬರುತ್ತೆ, ಇಷ್ಟೇ. ಏನಪ್ಪ, ನಮ್ಮಂಥವ್ರು ಯೋಚನೆ ಮಾಡೋಕ್ಕೆ ಪುರ್ಸೊತ್ತೂ ಇಲ್ಲ ಈ ಪ್ರಪಂಚದಲ್ಲಿ. ಇಫ್ ಯು ಡೋಂಟ್ ಮೈಂಡ್ ಒಂದು ಐಡಿಯಾ ಕೊಡ್ಲಾ? ಹೇಳ. ಒಂದು ಖಾಲಿ ಬಾಟ್ಲಿ ತಗೊಂಡು ಅದಕ್ಕೆ ತಣ್ಣೀರು ತುಂಬಿಸ್ಕೊಂಡು ಎಲ್ಲಾದರೂ ಮೂಲೆಗೆ ಹೋಗ್ಬಿಟ್ಟು ಪೋಟ್ಕೊಂಡು ಕೂತ್ಕೊಂಡ್ಬಿಡು. ನಿಂದು ಬರೀ ಮಾತು ಮಾತ್ರ ಇಷ್ಟುದ್ದ, ಬೇರೆ ಎಲ್ಲ. ಏಯ್ ಬ್ರೋ, ಇವತ್ತು ಯಾಕೋ ನಾವಿಬ್ಬರು ಚಾಲೆಂಜ್ ಗೆಲ್ಲೋ ಥರ ಕಾಣಿಸ್ತಾನೆ ಇಲ್ಲ. ನಮ್ಮಿಬ್ಬರನ್ನ ಬಿಡೋ. ಅಪ್ಪ ಮೊದಲೇ ಬಂದು ಕೂತಿದ್ದಾರೆ. ಇವತ್ತು ಚಾಲೆಂಜ್ ಯಾರೂ ಗೆಲ್ಲಲ್ಲ. ಮಗಳೇ, ಅದೇನು ಕೊಟ್ಟೆ ಕಡುಬು ಮಾಡಿದ್ದೀನಿ ಅಂತ ಹೇಳಿದೆಯಲ್ಲ, ನಂಗೆ ತುಂಬ ಇಷ್ಟ ಬಡಿಸೋದನ್ನ. ಮಾವ, ಮೊದಲನೇ ಸಲ ಅಡುಗೆ ಮಾಡಿದ್ದೀನಿ ಈ ಮನೇಲಿ. ಸ್ವೀಟ್ ಇದ್ದ ಶುರು ಮಾಡೋಣ. ಮೊದಲು ಕೇಸರಿ ಬಾತ್ ಬಡಿಸ್ತೀನಿ. ಅದು ಒಂಥರ ಕರೆಕ್ಟಾಗೇ ಇದೆ, ಬಡಿಸಮ್ಮ. ಆಹಾ, ಏನು ಘಮ. ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ. ಅಣ್ಣ ಅಣ್ಣ, ಒಂದು ನಿಮಿಷ. ಸಾರಿ ಅಣ್ಣ, ತಿನ್ನೋ ಟೈಮಲ್ಲಿ ಮಾತಾಡ್ಬಿಟ್ಟೆ. ಅದು ಏನಂದರೆ, ಪಾಪ ಅಣ್ಣ ಕಲ್ಯಾಣಿ ಬೆಳಗ್ಗೆ ಎದ್ದು ಬೇಗ ಎಲ್ಲ ಕೆಲಸ ಮಾಡಿ ತುಂಬ ಸುಸ್ತಾಗ್ಬಿಟ್ಟಿದ್ದಾಳಣ್ಣ. ಅದು ಅಲ್ಲದೆ ನಾನೇನು ಅಂದ್ಕೊಂಡೆ ಅಂದರೆ, ಇವತ್ತು ಮೊದಲನೇ ದಿನ ಅಲ್ವಾ ಅಣ್ಣ, ಅದಕ್ಕೆ ಅಡುಗೆ ಯಾರು ಮಾಡಿರ್ತಾರೆ ಅವರೇ ಮೊದಲು ಅಡುಗೆ ತಿಂದರೆ ಅಡುಗೆಗೂ ಒಂದು ಬೆಲೆ ಇರುತ್ತೆ ಅಲ್ವಾ ಅಣ್ಣ. ಅದಕ್ಕೆ ಅಣ್ಣ ಕಲ್ಯಾಣಿ ಮೊದಲು ತಿನ್ನಲಿ ಅಂತ ಹೇಳ್ತಿದ್ದೀನಿ. ಕಲ್ಯಾಣಿ, ನೀ ಕೂತ್ಕೊಮ್ಮ, ಮೊದಲು ನೀನು ತಿನ್ನಬೇಕು. ನೀನು ಈ ಮನೆ ಸೊಸೆ, ನಾನು ಬಡಿಸ್ತೀನಿ ಎಲ್ಲರಿಗೂ. ಕೂತ್ಕೊಮ್ಮ, ಕೂತ್ಕೋ. ಪರವಾಗಿಲ್ಲ, ನೀವೆಲ್ಲರೂ ತಿನ್ನಿ, ನಾನು ಆಮೇಲೆ ತಿಂತೀನಿ. ನಾನೇ ಬಡಿಸ್ತೀನಿ. ಇವತ್ತು ಅಡುಗೆ ನೀನು ಮಾಡಿದ್ಯಾ ಅಲ್ವಾ, ಬಡಿಸೋ ಕಾರ್ಯಕ್ರಮ ನಾನು ಮಾಡ್ತೀನಿ. ಹಾಂ, ನೀನು ಕೂತ್ಕೋ, ನಾನು ಬಡಿಸ್ತೀನಿ. ಹೌದು ಯಶು, ಕರೆಕ್ಟಾಗಿ ಹೇಳಿದೆ ನೀನು. ತುಂಬ ಒಳ್ಳೆ ಆಲೋಚನೆ. ಮಗಳೇ, ಯಶು ಹೇಳಿ ಸರಿ ಇದೆ. ಬೆಳಿಗ್ಗೆಯಿಂದ ನೀನು ಇಷ್ಟೊಂದು ಅಡುಗೆ ಮಾಡಿದ್ಯಾ, ನಿನಗೂ ಆಯಾಸ ಆಗಿರುತ್ತೆ. ಫಸ್ಟ್ ಕೂತ್ಕೋ, ನೀ ತಿಂಡಿ ಮಾಡು. ಕೂತ್ಕೋ ಮಗಳೇ. ಬಾ 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 ಬಾ, ಕೂತ್ಕೋ ಬಾ, ಕೂತ್ಕೊಮ್ಮ. ತಿನ್ನಮ್ಮ. ಆಟ ಶುರು ಮಾಡಿದೋಳು ನಾನು, ಮುಗ್ಸೋಳು ಕೂಡ ನಾನೇ. ಭಯ ಅಂದರೆ ಹಿಂಗಿರಬೇಕು. ಗುರು, ಚಾಲೆಂಜ್ಗೆ ಎಲ್ಲೋ ನೀರು ಬಿಟ್ಬಿಡು. ಏನಪ್ಪ ನಮ್ಮ ನಸೀಬು, ಎಲ್ಲ ಒಡೆಯಾಗೋಯ್ತು. ಕಲ್ಯಾಣಿ, ತಣ್ಣಗಾಗ್ಬಿಡುತ್ತೆ, ತಿನ್ನುಮ್ಮ. ಬೇಡ,
ನಾನು ತಿನ್ನಲ್ಲ. ಯಾಕಮ್ಮ ಕಲ್ಯಾಣಿ, ಏನಾಯಿತು? ಹೊಟ್ಟೆ ಸರಿಗಿಲ್ವಾ? ಇಲ್ಲ ಮಾಡಿರೋ ಅಡುಗೆಲಿ ಏನಾದರೂ ವ್ಯತ್ಯಾಸ ಆಗ್ಬಿಟ್ಟಿದ್ಯಾ? ಹಾಗೆಲ್ಲ ಏನಿಲ್ಲ. ನಾನಂತೂ ವ್ರತ ಮಾಡ್ತಾ ಇದ್ದೀನಿ, ಅದಕ್ಕೆ ಉಪವಾಸ ಇದ್ದೀನಿ. ಬೆಳಗ್ಗೆಯಿಂದ 1 ಲೋಟ ನೀರು ಕುಡ್ದಿಲ್ಲ. ಅಕ್ಕ ವ್ರತನ ಇದ್ಯಾವಾಗಿಂದ ಶುರು ಮಾಡ್ಕೊಂಡೆ ಅಕ್ಕ? ನಮ್ಮನೇಲಿದ್ದಾಗ ಇದೆಲ್ಲ ಯಾವತ್ತೂ ಮಾಡೇ ಇಲ್ಲ. ಇವತ್ತಿಂದ ಶುರು ಮಾಡ್ತಾ ಇದ್ದೀನಿ ಕಣೆ. ಅದು ಮನೆಯವ್ರಿಗೋಸ್ಕರ. ಅಡುಗೆ ಮನೆಗೆ ಮೊದಲನೇ ಸಲ ಕಾಲಿಡ್ತಾ ಇದ್ದೀನಲ್ವಾ, ಅದಕ್ಕೆ ವ್ರತ ಶುರು ಮಾಡಿ ಉಪವಾಸ ಇರ್ತಾ ಇದ್ದೀನಿ. ಒಂದಿನ ವ್ರತ ಮುರಿದ್ರೆ ಏನಾಯ್ತಮ್ಮ? ಭಕ್ತಿಗಿಂತ ಪ್ರೀತಿ ದೊಡ್ಡದು ಅಲ್ವಾ? ನಮ್ಮ ಕಾಲದಲ್ಲಿ ಅದು ಎಷ್ಟು ವ್ರತ ಮಾಡಿದ್ದೀನೋ, ಅದು ಎಷ್ಟು ವ್ರತ ಮುರಿದಿದ್ದೀನೋ ಅಂದ್ಕೊಂಡದನ್ನೆಲ್ಲ ಮಾಡದೆ ಕುತ್ಕೊಳ್ಳೋಕ್ಕಾಗ್ತಾ? ಏರುಪೇರು ಅನ್ನೋದು ಇದ್ದೇ ಇರುತ್ತೆ. ಎಲ್ಲರೂ ಎಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ವ್ರತ ಗೀತ ಎಲ್ಲ ನಾಳೆ ಮಾಡು, ಇವತ್ತು ತಿಂಡಿ ತಿಂದು ಜಮಾಯಿಸ್ಬಿಡು. ನೋಡಿದ್ಯಾ, ಮನೇಲಿ ದೊಡ್ಡವರೇ ಹೇಳ್ತಾ ಇದ್ದಾರೆ ಅದೆಲ್ಲ ಏನು ಬೇಡ ಅಂತ. ನೋಡು, ಇವತ್ತು ಒಂದಿನ ಈ ವ್ರತ ಎಲ್ಲ ಬಿಟ್ಟರೆ ಏನೂ ಆಗೋದಿಲ್ಲ. ನೀ ಕುತ್ಕೋ ಬಾ, ನಾನು ತಿನ್ನಿಸ್ತೀನಿ, ಬಾ ಕುತ್ಕೋ. ವ್ರತ ಮುರಿಬಾರ್ದು ಅಂದ್ಕೊಂಡಿದ್ದೀನಿ, ಪ್ಲೀಸ್. ಅಯ್ಯೋ, ಒಂದು ತಿನ್ನೋ, ಏನೂ ಆಗಲ್ಲ. ದಯವಿಟ್ಟು ಒತ್ತಾಯ ಮಾಡಬೇಡಿ. ನಾನೀ ವ್ರತ ಮಾಡ್ತಿರೋದು ವಿನಯ್ ಮತ್ತು ಈ ಮನೆಯವ್ರಿಗೋಸ್ಕರ. ಹಾಗಾದರೆ ಮನೇಲಿರೋರು ಎಲ್ಲನೂ ಯಶು, ಯಾಕೆ ಒತ್ತಾಯ ಮಾಡ್ತಾ ಇದೆಯಾ? ಪಾಪ ಆ ಮಗು ವ್ರತ ಮಾಡ್ತೀನಿ ಅಂತ ಹೇಳ್ತಾ ಇದೆ. ಅದು ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮೆಲ್ಲರೂ ಒಳ್ಳೇದಕ್ಕೋಸ್ಕರ. ಮಾಡಲಿ ಬಿಡು, ನೀ ಮಾಡು ಮಗಳೇ. ಏಯ್ ಬಿಡ್ರಿ ರೀ, ಕೈ ಬಿಡ್ರಿ, ಯಾಕ್ರಿ ಹಿಂಗೆ ಇಟ್ಕೋತೀರಾ? ಏ ರುಕ್ಕು, ಏನಿದೆ ಎಲ್ಲರ ಮುಂದೆ? ಕೈ ಬಿಡಿ. ಲವ್, ಅವಾಗಿಂದ ಹೇಳ್ತಾನೆ ಇದ್ದೀನಿ ಬೇಡ ಬೇಡ ಅಂತ. ಏನ್ರಿ ಅನ್ಯಾಯ ಇದು?